ಬ್ಯಾರಿಟ್ರಿಕ್ ಸರ್ಜರಿ ಆದ್ಮೇಲೆ ಇದೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ, ಎಷ್ಟು ದಿವಸ ಹಾಸ್ಪಿಟಲ್ ಅಲ್ಲಿ ಇರ್ಬೇಕು ಅಂತ. ಸಾಧಾರಣವಾಗಿ ಸರ್ಜರಿ ಆಗಿ 36 ಅವರ್ಸ್ ಅಲ್ಲಿ ನಾವು ಮನೆಗೆ ಕಳ್ಸಿಕೊಡ್ತೀವಿ. ನಾವು ಎಷ್ಟು ಬೇಗ ನಮ್ಮ ರೂಟೀನ್ ಆಕ್ಟಿವಿಟಿ ಶುರು ಮಾಡಬಹುದು. ನೀವು ವಾಕಿಂಗ್ ಹೋಗ್ತಾ ಇದ್ರೆ 48 ಅವರ್ಸ್ ನಲ್ಲಿ ನಿಮ್ಮ ರೂಟೀನ್ ವಾಕಿಂಗ್ ಶುರು ಮಾಡಬಹುದು. ಸೊ ಹೌ ಪೇನ್ಫುಲ್ ಇಟ್ ಈಸ್. ಫಸ್ಟ್ ಆಪರೇಟ್ ಆಗಿ 1 ಅಥವಾ 2 ಡೇಸ್ ಲಿಟಲ್ ಪೇನ್ ಇರುತ್ತೆ, ಯಾಕಂದ್ರೆ ನಾವು ಮಾಡೋದು ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಇಂದ. ಆಬ್ವಿಯಸ್ಲಿ ದ ಪೇನ್ ಕ್ವಶನ್ ಇಸ್ ವೆರಿ ಲೆಸ್. ಹೌ ಫಾಸ್ಟ್ ಯು ಕ್ಯಾನ್ ರಿಸ್ಯೂಮ್ ಟು ಯುವರ್ ರೂಟೀನ್ ಜಾಬ್, ಅಂದ್ರೆ ಆಫೀಸ್ಗೆ ಹೋಗೋದು ಅಥವಾ ಬೇರೆ ಆಕ್ಟಿವಿಟೀಸ್ಗೆ. ಸಾಧಾರಣವಾಗಿ ವಿತಿನ್ 1 ವೀಕ್ ನನ್ನ ಭೇಟಿಯಾಗಿ ನೆಕ್ಸ್ಟ್ ಡೇ ನೀವು ನಿಮ್ಮ ಕೆಲಸಕ್ಕೆ ಹೋಗಬಹುದು. ಇನ್ನೊಂದು ತುಂಬಾ ಜನಕ್ಕೆ ಭಯ ಏನಂದ್ರೆ ಕಾಂಪ್ಲಿಕೇಶನ್ಸ್. ನನ್ನ ಇದುವರ ಪ್ರಾಕ್ಟೀಸ್ ಅಲ್ಲಿ ಯಾವುದೇ ಒಂದು ಡೆತ್ ನಾನು ನೋಡಿಲ್ಲ. ಪೇಷಂಟ್ಸ್ ತೆಳ್ಳಗಾಗಿರೋದು ಬಿಟ್ರೆ ಬೇರೆ ಯಾವುದೇ ಕಾಂಪ್ಲಿಕೇಶನ್ ನಾನು ನೋಡಿಲ್ಲ. ತುಂಬಾ ಜನಕ್ಕೆ ಒಂದು ಮಿತ್ಸ್ ಇದೆ, ಅಂದ್ರೆ ಆ ಸೆಲೆಬ್ರಿಟಿ ಈಗಾಯ್ತು, ಈ ಸೆಲೆಬ್ರಿಟಿ ಈಗಾಯ್ತು ಅಂತ. ಬ್ಯಾರಿಟ್ರಿಕ್ ಸರ್ಜರಿ ಮತ್ತೆ ಬೊಜ್ಜು ಕರಗಿಸೋ ಸರ್ಜರಿ ಒಂದೇ ಅಲ್ಲ, ಅದಕ್ಕೆ ನಾವು ಲೈಪೋಸೆಕ್ಷನ್ ಅಂತೇವೆ. ಅದನ್ನ ನಾವು ದಪ್ಪವಾಗಿರೋರಲ್ಲಿ ಮಾಡಬಾರ್ದು. ಅಂದ್ರೆ 35 BMI ಗಿಂತ ಜಾಸ್ತಿ ಇರೋರಿಗೆ ಬ್ಯಾರಿಟ್ರಿಕ್ ಸರ್ಜರಿ ಮಾಡಬೇಕು. ಈ ಸರ್ಜರಿ ತುಂಬಾ ಸೇಫ್. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ತುಂಬಾ ಉಪಯುಕ್ತ ಆಗುತ್ತೆ, ನಿಮ್ಮ ಸಂಬಂಧಿಕರಿಗೆ ಉಪಯುಕ್ತ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ.